ಸ್ವಲ್ಪ ದಾರಿ ಬಿಟ್ಟು ನಿಲ್ಲೋದನ್ನ ಕಲಿತ್ಕೊಳ್ಳೋ. ಅಷ್ಟಕ್ಕೂ ಹರಿಯದ ಹೆಣ್ಣು ಮಕ್ಕಳನ್ನ ಕಂಡ್ರೆ ಹುಚ್ಚರಂತೆ ಜೊಲ್ಲು ಸುರಿಸು ನೀನೊಬ್ಬ ಕಾಮುಕ ಅಂತ ಗೊತ್ತಾಗ್ತಾ ಇದೆ. ಕಟ್ಟಿ ಹಾಕಿರೋ 4 ಗೋಡೆಗಳ ಮಧ್ಯೆ ಹೆಣ್ಣಿನ ಸೌಂದರ್ಯ ಮುಚ್ಚಿಡಬೇಕೆ? ಯಾಕೆ ಹೆಣ್ಣಿಗೆ ಸ್ವತಂತ್ರ ಬೇಡವೇ? ನಿಮ್ಮಂತ ಗಂಡಸರ ಮಾತನ್ನ ಕೇಳಿ ಹೆಣ್ಣಿನ ಸೌಂದರ್ಯವನ್ನ ಬಚ್ಚಿಡಬೇಕೆ? ಸೌಂದರ್ಯ ಕಲಿಯುಗದ ಕಾಮಿನಿಯೇ ಸೌಂದರ್ಯ ತೋರಿಸಲೆಂದು ಅರ್ಥಮರ್ಥ ಬಟ್ಟೆ ತೊಟ್ಟು ಎತ್ತರಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ. ಏನ ನನ್ನಂತ ಅರೆಯದ ಹುಡುಗರು ನಿನ್ನ ಮೈ ಮೇಲೆ ಗೂಳಿಯಂತೆ ಏರಿ ಬರುವರು. ಸರಿಯಾಗಿದೆ. ನೀನ್ ಹೇಳೋ ಮಾತಿಗೆ ಹುಚ್ಚರತಿ ನಾನಿಗೆ ಒಪ್ಕೊಂಡಿದ್ದೆ ಆದ್ರೆ ಇಡೀ ಜಗತ್ತೇ ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದೇ ಇರೋ ಭಾರತೀಯ ಸಂಸ್ಕೃತಿ ಅಂತ. ಈ ಕಲಿಯುಗದಲ್ಲಿ ಭಾರತೀಯ ಸಂಸ್ಕೃತಿ ಉಳಿದಿರುವುದು ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಬರೆತು ವ್ಯಾನಿಟಿ ಬ್ಯಾಗ್ ಹಾಕಿಕೊಂಡು ಬೈಕಿನಲ್ಲಿ ಸಿಗಿಸುತ್ತುವ ನಿನ್ನಂತ ಶ್ರೀಮಂತ ಸೋಗಿನ ಲೇಡಿಯರಿಂದ ಅಲ್ಲ. ಅಂದಾಗ ನಿನ್ನಂತ ತುಂಡು ಬಟ್ಟೆ ಹಾಕುವ ಸುಂದರಿಯರಿಂದ ಅಲ್ಲ. ಅಂದ್ರೆ ಬಟ್ಟೆ ಸೀದಾ ನೋಟು ತಲೆ ತುಂಬವನ್ನು ಮುಡಿದುಕೊಂಡು ಹಣೆ ಮೇಲೆ ಸಿಂಧೂರವ ನಿಂತುಕೊಂಡು ಬರುವುದನ್ನು ನೋಡಿದರೆ ಕಾಮವೆಂಬ ಗಂಡಸ್ಸಿನ ಸೊಕ್ಕಡಗಿ ಅಮ್ಮ ಎಂಬ ಅಭಿಮಾನ ಉಕ್ಕೇರುತ್ತದೆ. ಇದೇ ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಅದಕ್ಕೆ ಹೇಳಿದ್ದಾರೆ ಬಲ್ಲವರು ಭಾರತೀಯ ಸಂಸ್ಕೃತಿಗೆ ತಲೆಬಾಗಿ ನಡೀತೆ ಈ ಜಗತ್ತು ಅಂತ. ಅಂದ್ರೆ ತುಂಡು ಬಟ್ಟೆಯನ್ನು ಹಾಕಿದಾಕ್ಷಣ ಆ ಹೆಣ್ಣು ತಪ್ಪು ಮಾಡುತ್ತಾಳೆ ಅಂತ ನೀನ್ ಹೇಳ್ತಾ ಇದೀಯ. ಹಾಗಾದ್ರೆ ಹೆಣ್ಣಿನ ಮೇಲೆ ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದ ನಿನ್ನಂತ ಹೆಣ್ಣುಗಳೇ ಬಾಲ್ನಲ್ಲಿ ಕುಳಿತು ಬೀರ್ ಕುಡಿಯುವ ಚಾಲಾಕಿ ಹೆಣ್ಣುಗಳು ತುಂಬಿಕೊಂಡಿರುವರು ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಶಾಲೆ ಕಲಿಯುತ್ತೇನೆಂದು ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ ಸಿಟಿ ಸೇರಿ ರಾತ್ರಿ ಹೊತ್ತಿನ ತೋಪಿನ ಮಾಪಿನಲ್ಲಿ ಮೆಂಡನ ಕೈ ಹಿಡಿದು ಕುಣಿಯುವ ಬಂಡ ರಂಡಿಯರೆಷ್ಟೊಂದಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಅಷ್ಟೇ ಯಾಕೆ 9 ತಿಂಗಳ ಹೊತ್ತು ಎತ್ತು ಸಾಕಬೇಕಾದ ನಿನ್ನಂತ ಹೆಣ್ಣುಗಳೇ ಹೆಣ್ಣಿನ ಭ್ರೂಣಹತ್ಯೆ ಮಾಡುವ ಬದ್ಮಾಶ್ ಹೆಣ್ಣುಗಳು ತುಂಬಿಕೊಂಡಿವರು ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಅದಕ್ಕೆ ಹೇಳಿದ್ದಾರೆ ಬಲ್ಲವರು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಸಾಕು ಹುಚ್ಚೊಳಿನ ಬಾಯಿನ. ಈ ಸಮಾಜದಲ್ಲಿ ನಾನೊಬ್ಬಳೇ ಏನ್ ಫ್ಯಾಷನ್ ಮಾಡ್ತಾ ಇಲ್ಲ. ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಹಿಡಿದಿದೆ ಫ್ಯಾಷನ್ ಹುಚ್ಚು. ಅಂದಾಗ ನಾನೇನ್ ಮಹಾ ಈ ಕಲಿಯುಗದಲ್ಲಿ ಭಾರತೀಯ ಸಂಸ್ಕೃತಿ ಉಳಿದಿರುವುದು
ದಯವಿಟ್ಟು ನೋಡು, ನಾನೇನೋ ಮಾಡ್ಬೇಡ, ಕೈ ಮುಗಿತೀನಿ, ಬಿಟ್ಬಿಡು ಕರ್ಣ. ನೀವೊಬ್ಬಳು ಶೀಲದ ಜೊತೆ ಸಲಿಗೆ ಬೆಳೆಸುವ ಷಂಡನು ನಾನಲ್ಲ. ಒಬ್ಬಳೇ ಇರುವನೆಂದು ತಪ್ಪಿಕೊಳ್ಳುವ ಬಂಡನು ನಾನಲ್ಲ. ಆದರೆ ಸಮಾಜವನ್ನು ಕೆಡಿಸುವ ನಿನ್ನಂತ ಗೌರವ ತುಂಬಿದ ತರುಣಿಯರನ್ನು ಹಲ್ಲು ನುರಿಸಿ ಸರಿದಾರಿಗೆ ತರುವ ಸರ್ದಾರ ನಾನು. ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನಲ್ಲ. ದಯವಿಟ್ಟು ನಿನ್ನ ತಮ್ಮಯ್ಯ ಅಂತೀನಿ, ನನ್ನ ಬಿಟ್ಟು ಬಿಡು. ನಿನ್ನಂತವನ್ನು ಹಿಡಿದುಕೊಳ್ಳುವ ಮತಿಹೀನ ಗಂಡಸು ನಾನಲ್ಲ. ಈ ಕರ್ಣನ ಕೈಯಲ್ಲಿರುವ ಕೊಂಡು ನಿನ್ನ ತಲೆ ಸಿರುವ ಮುಂಚೆ ಸರಿದು ನಿಲ್ಲು. ಇವತ್ತು ಬೆಳಿಗ್ಗೆ ಯಾರ ಮುಖ ನೋಡಿದನೋ ಗೊತ್ತಿಲ್ಲ. ಊರಿಗೆ ಕಾಲಿಡುವಷ್ಟಾಗ್ಲೇ ಈ ಕಾಲುಗಳ ಕೈಯಿಂದ ಸರಿಯಾಗಿ ಮಂಗಳಾರತಿಗಾಯಿತು. ಆಗ್ಲಿ ಇವನು ಯಾರು ಅಂತ ಪತ್ತೆ ಹಚ್ಚಿ ನಮ್ಮಣ್ಣನಿಗೆ ಹೇಳಿ ಇವನ ಒಂದು ಗತಿಯನ್ನು ಕಾಣಿಸ್ಲೇಬೇಕು. ಶರಣಂ 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 ದೇವಿ ಕೃಪಾಕರಿ. ಶರಣಂ 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 ದೇವಿ ಕೃಪಾಕರಿ. ಜಗದೀಶ್ವರಿ, ಆದಿಶಕ್ತಿ ಅವತಾರದಲ್ಲಿ ಬಂದು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಕಾಪಾಡುವ ತಾಯಿ ನೀನು. ನಿನ್ನ ಅನಂತರ ಬಡವರನ್ನು ಕಾದು ಕಣ್ಮುಚ್ಚಿ ಕಳ್ಕೊಡುವ ಮಾಡು. ಯಾಕಮ್ಮ, ಯಾಕೆ ನನಗೆ ಈ ರೀತಿ ಶಿಕ್ಷೆ ಕೊಡ್ತೇವೆ ತಾಯಿ, ಶಿಕ್ಷೆ ಕೊಡುತ್ತಿರುವೆ. ಕಣ್ ತೆರೆದು ನೋಡಮ್ಮ, ನಮ್ಮಂತ ಬಡವರನ್ನು ಕಾಪಾಡುವ ತಾಯಿ ನೀನು, ಕಾಪಾಡು. ಅಣ್ಣ ಅಣ್ಣ, ಗಂಗಾ, ಯಾಕಮ್ಮ ಅಣ್ಣಂದರು ಕಾಣ್ತಾನೆ ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಬನ್ನಿ ಮಾವ, ಮೊದಲು ನೀವು ದೇವರ ಪ್ರಸಾದ ತೆಗೆದುಕೊಳ್ಳಿ. ಮಾವ, ಅರ್ಜುನ ಮಾವ ಹಾವು ಧ್ಯಾನವಂತ ರಾತ್ರಿಗೆ ಚಕ್ರರೇಸಿಗೆ ಹೋಗಿದ್ದಾರೆ. ಇನ್ನು ಭಾವನವರು